ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಮುದ್ದೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸಿಂಪಲ್ ಮೆಥಡಿಂದವ ಮುದ್ದೆ ಮಾಡಕ್ ಬರಲ್ಲ ಅನ್ನೋರು ಕೂಡ ಪರ್ಫೆಕ್ಟ್ ಮುದ್ದೆ ಮಾಡ್ತಾರೆ. ಆ ಗ್ಲಾಸಲ್ಲಿ 2.5 ಕಪ್ ನೀರು ಹಾಕ್ತೀನಿ ನಾನು. ನೋಡಿ, 2.5 ಕಪ್ ನೀರು ಹಾಕಿದ್ದಾಯ್ತು. ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ. ಬಿಸಿ ಆಗ್ತಾ ಇದೆ ನೋಡಿ ನೀರು. 1 ಚಮಚ ಅನ್ನ ಹಾಕ್ತಾ ಇದ್ದೀನಿ ನೋಡಿ. ಅನ್ನ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಅನ್ನ ಹಾಕಿದ ಮುದ್ದೆ ಇಷ್ಟ ಇಲ್ಲ ಅಂದ್ರೆ ಅನ್ನ ಹಾಕ್ಲಿದ್ರು ನಡೀತಿತ್ತೆ. ಈ ಬಟ್ಲಲ್ಲಿ ಒಂದು ಬಟ್ಲು ಹಾಕ್ತಾ ಇದ್ದೀನಿ ರಾಗಿ ಹಿಟ್ಟ ಜಲ್ಡಿ ಹಿಡ್ಕೊಂಡು. ಹಿಟ್ಟಾಕಿ ಒಂದು 5 ನಿಮಿಷ ಕಾಲ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟುಗಳು ಹಾಕ್ತಾ ಇದ್ರೆ ಹಿಂಗೆ ಹೊಡ್ಕೋಬೇಕು. ಮುದ್ದೆ ಕೋಲಿದ್ರೆ ಮುದ್ದೆ ಕೋಲಾಗೆ ಮಾಡ್ಕೋಬೋದು. ಅನ್ನ ಚಮಚ ಸಾಕು ಒಂದು ಮುದ್ದಿಗೆ. ನನಗೆ ಅನ್ನ ಚಮಚದಾಗ ರೂಢಿ ಇರೋರು ಮಾಡ್ಕೋಬೋದು. ಮುದ್ದೆ ಕೋಲ ಇರೋರಿಗೆ ರೂಢಿ ಇರೋರು ಮುದ್ದೆ ಕೋಲಾಗೆ ಕುಡಿಸ್ಕೋಬೋದು. ಈ ಥರ ಸ್ಪೂನಲ್ಲಿ ರೂಢಿ ಇರೋರು ಸ್ಪೂನಲ್ಲಿ ಮುದ್ದೆ ಕುಡಿಸ್ಕೋಬೋದು ನೋಡಿ. ಒಂದು ಗಂಟುಗಳು ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಸ್ವಲ್ಪ ತೆಳುವಾಯಿತು ಅಂದರೆ ಈಗ ಹಿಟ್ಟು ಹಾಕ್ಕೋಬೋದು ಸ್ವಲ್ಪ ಮೇಲೆ. ನೋಡಿ, ಸ್ವಲ್ಪ ತೆಳುವಾಗಿತ್ತು, ಹಿಟ್ಟು ಹಾಕ್ಯಂತ ಇದ್ದೀನಿ. ತೆಳುವಾಗಿ ಮುದ್ದೆ ಇಷ್ಟ ಅನ್ನೋರಿಗೆ ನೋಡ್ಕೊಂಡು ಮಾಡ್ಕೋಬೋದು ತೆಳುವಾಗಿ. ನೋಡಿ, ಈ ಥರ ಚೆನ್ನಾಗೆ ಕೂಡಿಸ್ಕೋಬೇಕು. ಈ ಥರ ಚೆನ್ನಾಗೆ ನಾದಬೇಕು. ಒಂದು 5 ನಿಮಿಷ ಕಾಲ ತಟ್ಟೆ ಮುಚ್ಕೊಂಡು ಈ ಥರ ಬೇಯಿಸ್ಕೋಬೇಕು ಸಣ್ಣ ಉರಿ ಇಟ್ಟು. ಒಂದು 5 ನಿಮಿಷ ಆಗಿದೆ, ಮತ್ತೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಣ್ಣ ಉರಿ ಇಟ್ಟು ತಟ್ಟೆ ಮುಚ್ಚೋದ್ರಿಂದ ಚೆನ್ನಾಗೆ ಬೇಯುತ್ತೆ ಮುದ್ದೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ತಟ್ಟೆ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೇಕು ಸಣ್ಣ ಉರಿ ಇಟ್ಟು. ನೋಡಿ, ಮತ್ತೊಂದು 5 ನಿಮಿಷ ಆಯಿತು, ತೆಗಿತಾ ಇದ್ದೀನಿ. ಈ ಥರ ಚೆನ್ನಾಗೆ ನಾದಬೇಕು ನೋಡಿ. ಅನ್ನ ಚಮಚದಾಗೆ ಎಷ್ಟು ಈ ಥರ ಹಿಂಗೆ ನಾದ್ತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಕಟ್ಟೋದಿಕ್ಕೆ ಬರ್ತವೆ ಮುದ್ದೆ. ನೀರಲ್ಲಿ ಕೈ ಎತ್ಕೊಂಡು ಈ ಥರ ಮುದ್ದೆಯ ಮುಟ್ಟಿ ನೋಡಬೇಕು. ಕೈ ಗಂಟ್ಲಿಲ್ಲ ಅಂದರೆ ಚೆನ್ನಾಗಿ ರೆಡಿ ಆಯಿತು ಮುದ್ದೆ ಅಂತ ಅರ್ಥ. ಕೆಳಗಿಳಿಸಿ ಈ ಥರ ಚೆನ್ನಾಗಿ ನಾದಿ ಕಟ್ಕೋಬೇಕು ಮುದ್ದೆಯ. ಇದೇ ಮೆಥಡಲ್ಲಿ ಫಾಲೋ ಮಾಡಿ, ತುಂಬ ಚೆನ್ನಾಗೇ ಬರ್ತವೆ ಮುದ್ದೆ. ಮುದ್ದೆ ಮಾಡೋದೇನು ಅಷ್ಟು ಕಷ್ಟ ಇಲ್ಲ. ಸೈಡಲ್ಲಿ ಒಂದು ಬಟ್ಲು ನೀರು ತೊಗೊಂಡಿದ್ದೀನಿ. ಈ ಥರ ಪ್ಲೇಟಿಗೆ ನೀರು ಹಚ್ಚಿ ಸವರ್ಕೊಂಡು ತೊಗೋಬೇಕು ಮುದ್ದೆ ಕಟ್ಟೋದಕ್ಕೆ. ಸ್ಟೀಲಿನ ಪ್ಲೇಟ್ ಆದರೂ ಆಯಿತು, ಸಿಲ್ವರ್ ಪ್ಲೇಟ್ ಆದ್ರೂ ಆಯಿತು, ಯಾವುದಾದ್ರೂ ತೊಗೋಬೋದು ಮುದ್ದೆ ಕಟ್ಟೋಕ್ಕೆ ಪ್ಲೇಟ. ಈ ಥರ ಚೆನ್ನಾಗಿ ನಾದ್ಬಿಟ್ಟು ಬಿಸಿ ಇದ್ದಾಗಲೇ ಈ ಥರ ಮುದ್ದೆ ಕಟ್ಕೊಂಡ್ಬಿಡ್ಬೇಕು ನೋಡಿ. ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀನಿ ಮುದ್ದೆ. ತುಂಬ ಚೆನ್ನಾಗಾಗಿದೆ ಮುದ್ದೆ. ಈ ಮೆಥಡಲ್ಲಿ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರ್ತೈತೆ. ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಒಂದು ಮುದ್ದೆ ಮಾಡೋ ಜಾಗದಲ್ಲಿ 10 ಮುದ್ದೆ ಮಾಡ್ತಾರೆ, ಅಷ್ಟು ಚೆನ್ನಾಗೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. 1.5 ಮುದ್ದೆ ಆಯಿತು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.